ಗ್ಯಾಸ್ ಜಾಸ್ತಿ ಆಗಿದೆ. ಬಟ್ ಗ್ಯಾಸ್ ಜಾಸ್ತಿ ಆದ್ರೂ ಗ್ಯಾಸ್ ಸಿಗ್ತಾ ಇಲ್ಲ, ಅದೇ ಪ್ರಾಬ್ಲಮ್ ನಮಗೆ. ಎಲ್ಲ ಬೆಂಗಳೂರಲ್ಲೆಲ್ಲ ಬಂದ್ ಮಾಡ್ತಾ ಇದ್ದಾರೆ, ಹೋಟ್ಲು ಬಂದ್ ಮಾಡ್ತಾರೆ. ನಮ್ಗೇನು 3-4 ಡೇಸ್ ಇದೆ ಗ್ಯಾಸ್ ಸ್ಟಾಕ್ ಇದೆ. ಇನ್ನು ಆಮೇಲೆ ಏನಂತ ಗೊತ್ತಿಲ್ಲ, ಬಹಳ ತೊಂದರೆ ಆಗ್ತಾ ಇದೆ. ಮೇನ್ ಪ್ರಾಬ್ಲಮ್ ಗ್ಯಾಸ್, ನಮ್ಗೆ ಬೇರೆ ಆಪ್ಷನ್ ಏನಿಲ್ಲ. ಗ್ಯಾಸ್ ಇದ್ರೆ ಎಲ್ಲ ಐಟಮ್ ಇರ್ತದೆ, ಗ್ಯಾಸ್ ಇಲ್ಲ ಏನು ಮಾಡ್ಲಿಕ್ಕಿಲ್ಲ. ದೊಡ್ಡ ಪ್ರಾಬ್ಲಮ್ ಇದೆ ಗ್ಯಾಸ್ ಇದ್ದು. ಇಲ್ಲ ಆಗ್ತಾನೆ ಇಲ್ಲ, ಸಿಗ್ತಾನೆ ಇಲ್ಲ. ಈಗ 1 ವೀಕ್ ಆಯ್ತು, ಬಹಳ ಪ್ರಾಬ್ಲಮ್ ಇದೆ. ಬರ್ತಾನೆ ಇಲ್ಲ ಗ್ಯಾಸ್. ಈಗ 2-3 ಡೇಸ್ ನಡೀತದೆ. ಈಗ ಆಮೇಲೆ ಏನಂತ ನೋಡ್ಬೇಕು ನಾವು. ತನಕ ಏನ್ ಮಾಡಿಲ್ಲ, ಬಟ್ ಇನ್ನೂ ಜಾಸ್ತಿ ಆದ್ರೆ ಏನ್ ಮಾಡುವಾಗಿಲ್ಲ, ಮಾಡ್ಲೇಬೇಕಾಗ್ತದೆ. ತನಕ ಏನ್ ಮಾಡಿಲ್ಲ ನಾವು. ಸಪ್ಲೈ ಆಗ್ಬೇಕು, ಗ್ಯಾಸ್ ಸಪ್ಲೈ ಆಗ ರೇಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಗ್ಯಾಸ್ ಫಸ್ಟ್ ಸಪ್ಲೈ ಆಗ್ಬೇಕು ನಮ್ಗೆ, ಇಲ್ಲಾಂದ್ರೆ ಬಂದೇ ಮಾಡ್ಬೇಕು. ನಾವು ಇಷ್ಟು ಲೇಬರ್ ಎಲ್ಲ ಇಟ್ಕೊಂಡು 45 ಜನ ಲೇಬರ್ ಎಲ್ಲ ಇಟ್ಕೊಂಡು ನಾವು ಏನ್ ಮಾಡುವಂಗಿಲ್ಲ, ಬಂದೇ ಮಾಡ್ಬೇಕಾಗ್ತದೆ. ವಾರಿಂದ ಬಹಳ ತೊಂದರೆ ಆಯ್ತು ನಮ್ಗೆಲ್ರಿಗೂ. ನಮ್ಗೆ ಈ ಡಿಪಾರ್ಟ್ಮೆಂಟ್ ಅಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ತೊಂದರೆ ಆಯ್ತು. ಎಲ್ಲ ಜಾಸ್ತಿ ಆಯ್ತು, ರೇಟ್ ಎಲ್ಲ ಜಾಸ್ತಿ ಆಗ್ತಿದೆ, ಏನು ಮಾಡುವಂಗಿಲ್ಲ. ಎಲ್ಲ ಬಳ್ಳಾರಿಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಬಗ್ಗೆ ಸ್ವಲ್ಪ ಅಡಚಣೆ ಆಗ್ತಾ ಇದೆ. ಇಂಡಿಯನ್ ಸಿಲಿಂಡರ್ ಸಿಗ್ತಾ ಇಲ್ಲ, ಭಾರತ್ ಒಂದೇ ಸಿಗ್ತಾ ಇದೆ. ಈಗ ಸರಿಸುಮಾರು 3 ತಿಂಗಳಿಂದನೂ ತಿಂಗಳ 100 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ರೇಟ್ ಜಾಸ್ತಿ ಆದ್ರೂ ಸಹ ಏನೋ ಸಿಗ್ತಾ ಇತ್ತಲ್ಲ ಅಂತ ಒಂದು ನಾವು ಸಂತೋಷದಲ್ಲಿ ಇದ್ವಿ, ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ನಿನ್ನೆಯಿಂದಂತೂ ಅವ್ರು 2-3 ದಿನದಲ್ಲಿ ನಿಮ್ಗೆ ಗ್ಯಾಸೇ ಬರಲ್ಲ, ಗ್ಯಾಸ್ ಸಿಗಲ್ಲ ಅಂತ ಇದ್ದಾರೆ. ಇನ್ನು 2-3 ದಿನದಲ್ಲಿ ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ನಾವು ಹೋಟ್ಲುಗಳನ್ನ ಮುಚ್ಚುವ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ನಮ್ಮ ಸಂಪೂರ್ಣ ನಮ್ಮ ಕಿಚನ್ ಗ್ಯಾಸ್ ಮೇಲೆ ಅವಲಂಬಿತವಾಗಿದೆ. ಆದ್ರಿಂದ ಗ್ಯಾಸನ್ನ ನಮ್ಗೆ ಪೂರೈಕೆ ಆಗ್ಲೇಬೇಕು. ರೇಟ್ ಎಷ್ಟಾದ್ರೂ ರೇಟಿನ ಬಗ್ಗೆ ನಮ್ಗೇನು ತೊಂದರೆ ಇರಲ್ಲ. ಯಾಕಂದ್ರೆ ಸರ್ವಿಸ್ ನಮ್ಮ ಹೋಟೆಲ್ ಇದ್ದಾಗ ಒಂದು 4 ಜನ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಅದರಿಂದ ಏನು ನಮ್ಗಿದಿಲ್ಲ. ಬಟ್ ಗ್ಯಾಸ್ ಪೂರೈಕೆ ಆಗ್ಬೇಕು. ಈ ಬಗ್ಗೆ ಸರ್ಕಾರ ಕೂಡಲೇ ಒಂದು ನಿರ್ಧಾರ ತಗೊಂಡು ಹೋಟ್ಲವರಿಗೆ ಅನುಕೂಲ ಮಾಡ್ಕೊಡ್ಬೇಕು. ಯಾಕಂದ್ರೆ ನಮ್ದು ಜನಸೇವೆಯ ಒಂದು ಉದ್ಯಮ. ನಮಗೇನಾದ್ರು ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ನಾವು ಬಂದ್ ಮಾಡ್ಬೇಕಾಗತ್ತೆ. ನಾಗರಿಕರಿಗೆ ಇದರಿಂದ ತುಂಬಾ ತೊಂದರೆ ಆಗುತ್ತೆ. ಆದ್ರಿಂದ ಸರ್ಕಾರ ಈ ನಮ್ಮ ಒಂದು ತೊಂದರೆನ ಆದಷ್ಟು ಬೇಗ ನಿವಾರಿಸಬೇಕು. ಗ್ಯಾಸನ್ನ ಸಿಗುವಂತೆ ಮಾಡ್ಬೇಕಂತ ನಮ್ಮ ಕೋರಿಕೆ. ಈ ಸದ್ಯದಲ್ಲಿ ಏನು ಮಾಡಲ್ಲ, ಯಾಕಂತಂದ್ರೆ ಗ್ಯಾಸ್ ಸರಿಯಾಗಿ ಸಿಕ್ಬಿಟ್ರೆ ವ್ಯಾಪಾರದಲ್ಲಿ ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದು. ಇದಕ್ಕಿಂತ ಜಾಸ್ತಿ ಆದ್ರೆ ಅನಿವಾರ್ಯವಾಗಿ ನಾವು ಮಾಡುವ ಪರಿಸ್ಥಿತಿ ಬರುತ್ತೆ. ಎಸ್ಪೆಷಲಿ ಇವಾಗ ಗಲ್ಫ್ ಕಂಟ್ರೀಸ್ ಜಿಯೋಗ್ರಾಫಿಕ್ ಇದರಿಂದ ಪ್ರಾಬ್ಲಮ್ ಇದೆ. ಗಲ್ಫ್ ಕಂಟ್ರೀಸ್ ವಾಟ್ಸ್ ಆಗ್ತಿರೋದ್ರಿಂದ ಸಪ್ಲೈಗಳು ಬಹಳ ಸಿಕ್ಕಾಪಟ್ಟೆ ಇದಾಗ್ಬಿಟ್ಟಿದೆ. ಸಪ್ಲೈ ಶಾರ್ಟೇಜ್ ಇದೆ. ಅದರಿಂದ ಎಲ್ಲ ಕಡೆ ನಮ್ಮ ಬಳ್ಳಾರಿ ಒಂದೆಲ್ಲ ಆಲ್ ಓವರ್ ಇಂಡಿಯಾ ಫಾರ್ ಆಲ್ ಗ್ಯಾಸ್ ಕಂಪನೀಸ್ ಎಲ್ಲ ಕಡೆ ಸೇಮ್ ಪ್ರಾಬ್ಲಮ್ ಆಗಿದೆ. ಎಲ್ಲ ಕಡೆ ಸೇಮ್ ಪ್ರಾಬ್ಲಮ್ ಆಗಿದೆ. ಸಪ್ಲೈ ಬರ್ತಾ ಇಲ್ಲ ಇವಾಗ. ಅದು ಇಂಪ್ರೂವ್ ಯಾವಾಗ ಗೊತ್ತಿಲ್ಲ. ಬಟ್ ಆಸ್ ಆಫ್ ಟುಡೇ ಕಮರ್ಷಿಯಲ್ ಟೋಟಲ್ 3 ಲಕ್ಷ ಕಂಪ್ಲೀಟ್ ಟೋಟಲ್ ಸ್ಟಾಪ್ ಮಾಡ್ತಿದ್ದಾರೆ. ನಮ್ ಕಡೆ ಒಂದು 10% ಅವೆಲ್ಲ ಕೊಟ್ಬಿಡೋದು, ಅದನ್ನ ನಾವು ಖಾಲಿ ಮಾಡ್ಕೊಂತೀವಿ. ಅದನ್ನ ನಮ್ಮ ಹತ್ರ ಏನಿಲ್ಲ. ಡೊಮೆಸ್ಟಿಕ್ ಮಾತ್ರ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದಾರೆ. ಇವಾಗ ಹಾಸ್ಟೆಲ್ಸ್ ಹಾಸ್ಪಿಟಲ್ಸ್ ಎಲ್ಲ ದಿವಸ 8 ಹೊತ್ತು ಸಿಲಿಂಡರ್ ಬೇಕಾದ್ರೆ. ಯಾಕಂದ್ರೆ 100-150 ಸ್ಟೂಡೆಂಟ್ಸ್ ಇರ್ತಾರೆ ಒಂದು ಹಾಸ್ಟೆಲ್ ಒಳಗೆ. ಡೈಲಿ 5-6 ಸಿಲಿಂಡರ್ ಬೇಕಾದ್ರೆ ಅಂತ ಒಂದು ರಿಸ್ಟ್ರಿಕ್ಷನ್ ಓನ್ಲಿ 1 ಸಿಲಿಂಡರ್ ಪರ್ ಡೇ ಕೊಡ್ಬೇಕು. ಅವ್ರು ಏನ್ ಮಾಡಬೇಕು ವ್ಯವಸ್ಥೆ ಅವರಿಗೆ ಗೊತ್ತಿಲ್ಲ. 1 ಸಿಲಿಂಡರ್ ಮಾತ್ರ ಕೊಡೋ ತರ ಹೇಳಿದ್ದಾರೆ. 1 ಸಿಲಿಂಡರ್ ಪರ್ ಡೇ ಪರ್ ಹಾಸ್ಟೆಲ್. ಆಕ್ಚುಲಿ ಅವ್ರ ರಿಕ್ವೈರ್ಮೆಂಟ್ 5-6 ಸಿಲಿಂಡರ್ ಬೇಕು ಅವ್ರಿಗೆ. ಯಾಕಂದ್ರೆ 100-150 ಇರ್ತಾರೆ. 3-2 ಊಟ ಮತ್ತು 3 ತಿಂಡಿ, ಕಾಫಿ, ಎಲ್ಲ ಬ್ರೆಡ್, ಚಪಾತಿ ಎಲ್ಲ ಕೊಡ್ಬೇಕು ಅವರು. ಅವ್ರ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಬಟ್ ಇಟ್ ಹಸ್ ಸ್ಟಾಪ್ಡ್. ರಿಸ್ಟ್ರಿಕ್ಟೆಡ್ ಟು 1 ಸಿಲಿಂಡರ್ ಪರ್ ಡೇ. 1 ಸಿಲಿಂಡರ್ ಏನಾಗುತ್ತೋ ಗೊತ್ತಿಲ್ಲ, ಹೆಂಗ್ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಗೆ ಗೊತ್ತಾಗಿ ಇವತ್ತು ಶುರು ಆಗಿದ್ದು. ಅದು ಮುಂದೆ ಏನಾಗುತ್ತೋ ರಿಫ್ಲೆಕ್ಷನ್ ಗೊತ್ತಿಲ್ಲ ನಮ್ಗಿಂದ. ಅದು ನೋ ಇನ್ಫಾರ್ಮೇಶನ್ ನಮಗೆ. ಆಸ್ ಆಫ್ ಟುಡೇ ನೋ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಎಲ್ಲಿವರೆಗೂ ಈ ಕೇಸಸ್ ಇರುತ್ತೆ, ಇದೇ ಕಂಡೀಷನ್ ಕಂಟಿನ್ಯೂ ಆಗುತ್ತೆ ಎಂಬುದು ನಮ್ಮಲ್ಲಿ ಇದುವರೆಗೂ ಯಾವ ತರದ್ದು ಇನ್ಫಾರ್ಮೇಶನ್ ಬಂದಿಲ್ಲ, ಕೊಟ್ಟಿಲ್ಲ. ಕಂಪ್ಲೇಂಟ್ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಕಮ್ಯುನಿಕೇಶನ್ಸ್ ಇಲ್ಲ. ಬಟ್ ಇಟ್ ಇಸ್ ಆಸ್ ಆಫ್ ಟುಡೇ ಕ್ರೈಸಿಸ್ ಅಂತ ಗೊತ್ತಷ್ಟೇ. ಅಲ್ಲಿ ಕ್ರೈಸಿಸ್ ಎಂಬುದು ಗೊತ್ತಿಲ್ಲ. ಡಿಮ್ಯಾಂಡ್ ಎಷ್ಟಿದೆ ಸರ್ ಇಲ್ಲಿ ಕಮರ್ಷಿಯಲ್? ನಮ್ ಡಿಮ್ಯಾಂಡ್ ಇವಾಗ ಸಬ್ಜೆಕ್ಟ್ ಸ್ಟಾರ್ಟ್ ಆಗಿದೆ. ಇವಾಗ ಡಿಮ್ಯಾಂಡ್ ಬಿಫೋರ್ ಎಷ್ಟಿತ್ತು ಡಿಮ್ಯಾಂಡ್, ಈಗ ಎಷ್ಟ? ಇನ್ನು ಕಮರ್ಷಿಯಲ್ ಡಿಮ್ಯಾಂಡ್ ಡೈಲಿ 100-150 ಸೆಂಟ್ಸ್ ಬೇಕು. 100 ಸೆಂಟ್ಸ್ ಬೇಕು ನಮಗೆ. 150, 60 ಸೆಂಟ್ಸ್ ಹೋಗ್ತಾ ಇತ್ತು. ಇವಾಗ ಸ್ಟಾಪ್ ಆದ್ರಿಂದ ಎಲ್ಲರೂ ಸ್ಟಾಪ್ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲ ಕೆಲವರು ಹೋಟೆಲ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಇವಾಗ ನಾವು ಇದ್ದಿದ್ದ ಸ್ವಲ್ಪ ಸ್ಟಾಕ್ ಇಟ್ಟಿದ್ದ ಒಬ್ರು 10 ಕೊಡ್ಬೇಕು, 1-2 ಕೊಟ್ಟು ಅದು ನಮ್ದು ಖಾಲಿ ಮಾಡ್ಕೊಂಡ್ಬಿಟ್ಟಿವಿ. ಇವಾಗ ಈ ಡೊಮೆಸ್ಟಿಕ್ ಮಾತ್ರ ಬರ್ತಾ ಇದೆ. ಫುಲ್ ಸ್ಟಾಪ್ ಆಗಿಲ್ಲ. ಬಟ್ ರಿಸ್ಟ್ರಿಕ್ಷನ್ಸ್ ಇದೆ. ಬುಕಿಂಗ್ ಮಾಡೋದಕ್ಕೆ ಡಬಲ್ ಸಿಲಿಂಡರ್ ಬೇಕಾದ್ರೆ ಓನ್ಲಿ 30 ಡೇಸ್, ಸಿಂಗಲ್ ಸಿಲಿಂಡರ್ 25 ಡೇಸ್ ಬುಕ್ ಮಾಡಬಹುದು. ಅದ್ರ ಮುಂಚೆ ಸಿಸ್ಟಮ್ ಲಾಕ್ ಆಗಿದೆ. ಲಾಕ್ ಆಗಿದೆ. ಅದು ಬುಕ್ ಕೂಡ ಆಗಿದೆ. ಸಿಸ್ಟಮ್ ಬುಕ್ ತಗೊಳ್ಳೋದೇ ಇಲ್ಲ. ಸೊ ಎವ್ರಿ ಕಸ್ಟಮರ್ಗೆ ಕೆನಾಟ್ ಬಿ ರಾಂಗ್ ಅಲ್ಲಿ ನಿಮ್ದು ಅವ್ರಿಗೆ ಕೊಡೋದು ಬರಲ್ಲ. ಯಾಕಂದ್ರೆ ನಿಮ್ಗೆ OTP ಬರುತ್ತೆ. ಅಲ್ಲೇ ಸಿಗಿದ್ರೆ OTP ನಿಮ್ಗೆ ಡೆಲಿವರಿ ಆಗೋದಿಲ್ಲ. ಅದು ಸೊ OTP ನಿಮ್ಗೆ ಬಂದಿರುತ್ತೆ, ನೀವೇ ಕೊಡ್ಬೇಕದು. ಕಮರ್ಷಿಯಲ್ OTP ಆ ತರ ಏನಿರಲ್ಲ. ರಿಸ್ಟ್ರಿಕ್ ಸಪ್ಲೈನೇ ಇಲ್ಲ. ಅದು ಸ್ಟಾಪ್ ಆಗ್ಬಿಟ್ಟಿದೆ. ಡೊಮೆಸ್ಟಿಕ್ OTP ಕೊಡ್ತೆ, OTP ಕೊಡಕ್ ಬರೋದೇ ಇಲ್ಲ.
ಸೊ ಓಟಿಪಲ್ಲಿ ಯಾವ ಕಷ್ಟಕ್ಕೂ ಅದೇ ಬೇರೆ ಕಷ್ಟ ಕೊಡ್ತಾರೆ ಹೋಗೋದಿಲ್ಲ. ನನ್ನ ಹೆಸರು ರಾಘವೇಂದ್ರ ಆಚಾರ್ ಅಂತ. ಸೊ ಗ್ಯಾಸ್ ಸಪ್ಲೈ ಅಂತೂ ಸಿಗ್ತಾ ಇಲ್ಲ ಸರ್. ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ರು ಸಪ್ಲೈ ಕೊಡ್ತಾನೆ ಇಲ್ಲ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಯಾರಾಗಲಿ. ಸೊ ಹೋಟ್ಲ್ ನಡೆಸ್ಲಿಕ್ಕೆ ಭಾಳ ಕಷ್ಟ ಆಗಿಬಿಟ್ಟಿದೆ. ಸೊ ನೋಡ್ಬೇಕು ಸರ್, ಇವತ್ತು ನಾಳೆ ಆ ಥರ ರನ್ ಆಗೋ ಚಾನ್ಸಸ್ ಇದೆ. ಅದಾದಮೇಲೆ ಸಪ್ಲೈ ಮಾಡಲಿಲ್ಲ ಅಂದರೆ ಕ್ಲೋಸ್ ಮಾಡಬೇಕು. ಲೇಬರ್ಸು ಎಲ್ಲರೂ ನಾವಂತ ಪೇ ಮಾಡಲೇಬೇಕಾಗುತ್ತೆ, ರೆಂಟ್ ಪೇ ಮಾಡಲೇಬೇಕಾಗುತ್ತೆ. ಸೊ ಆದಷ್ಟು ಜಲ್ದಿನೇ ಸರ್ಕಾರ ಇದಕ್ಕೆ ಯಾವುದಾದ್ರು ಒಂದು ವ್ಯವಸ್ಥೆ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ ಅಂತ ನಮ್ಮ ಕಡೆಯಿಂದ ಅಷ್ಟೇ ಸರ್ ಇದು.